ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಇಷ್ಟು ಪ್ರಮಾಣದ ನೀರು ಪೋಲಾಗ್ತಾ ಇದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಿತ್ತು ಹೋಗಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಹೊಸಪೇಟೆಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತ ಅವರ ಆಕ್ರೋಶ. ಡಿಸಿಎಂ ಬಂದು ಹೋದರೂ ಯಾವ ಅಧಿಕಾರಿಗಳ ಮೇಲೂ ಕ್ರಮ ಆಗಿಲ್ಲ. ಕೂಡಲೇ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಮುರಿದು ಬಿದ್ದಿದ್ದರಿಂದಾಗಿ ಇದೀಗ ಜಲಾಶಯ ಸಂಪೂರ್ಣವಾಗಿ ಖಾಲಿ ಆಗ್ತಕ್ಕಂಥ ಸ್ಥಿತಿಗೆ ತಲುಪಿದೆ. ಇದಕ್ಕೆಲ್ಲದಕ್ಕೂ ಕೂಡ ಅಧಿಕಾರಿಗಳ ನೇರ ಹೊಣೆ ಅನ್ನುವಂಥ ಆರೋಪವನ್ನು ಇಟ್ಕೊಂಡು ಇದೀಗ ಹೊಸಪೇಟೆಯಲ್ಲಿ ರೈತ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕಂದ್ರೆ ಇಡೀ ಗೇಟ್ ಹಾಳಾಗೋದಕ್ಕೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಕಾರಣವಾಗಿತ್ತು. ಆದರೆ ಸಮರ್ಪಕವಾಗಿ ಗೇಟ್ ಅನ್ನು ನಿರ್ವಹಣೆ ಮಾಡದೇ ಇದ್ದಿದ್ರ ಭಾಗವಾಗಿನೇ ಈಗ ಗೇಟ್ ಕಿತ್ತು ಹೋಗಿದೆ. ಇದರಿಂದಾಗಿ ನಮಗೆ 2 ಬೆಳೆ ಬೆಳಿಲಿಕ್ಕೆ ನೀರು ಸಿಗೋದಿಲ್ಲ, ಜೊತೆಗೆ ಕುಡಿಲಿಕ್ಕೂ ಸಹಿತ ನೀರು ಸಿಗದೇ ಇರತಕ್ಕಂಥ ಪರಿಸ್ಥಿತಿಯನ್ನ ಈಗ ಅಧಿಕಾರಿಗಳು ತಂದೊಡ್ಡಿದ್ದಾರೆ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವತಃ ನಮ್ಮ ಜೊತೆಗೆ ರೈತ ಸಂಘದ ಮುಖಂಡರಿದ್ರೆ ಅವ್ರು ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಒಂದು ಗೇಟ್ ಕಿತ್ತೋಗಿದೆ, ಈಗ ನೀರು ಕೂಡ ಡ್ಯಾಮ್ನಲ್ಲಿ ಒಂದು 60ರಿಂದ 65 TMC ಖಾಲಿ ಮಾಡ್ಬೇಕು ಸರ್. ಇದರಿಂದ ರೈತರಿಗೆ ನೀರು ಸಿಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಯಾರು ಹೊಣೆಗಾರರು ಅಂತ ಸರ್? ಈಗ ಇದಕ್ಕೆ ಹೊಣೆಗಾರನೇ ಫಸ್ಟ್ ಈಗ ಸರ್ಕಾರ ಸರ್. ಯಾಕಂದರೆ ನಿನ್ನೆ DK ಶಿವಕುಮಾರ್ ಅವ್ರ ಹತ್ರ ನಾವು ನಿನ್ನೆ ಅಲ್ಲಿ ಅಣೆಕಟ್ಟು ಮೇಲೇ ಮಾತಾಡಿದ್ದೀವಿ. ನಾವು ಮಾತಾಡಿದರೆ ಫಸ್ಟ್ ನಾವು ಸಾಲ್ವ್ ಮಾಡ್ತೀವಪ್ಪ ರೈತರದ್ದು ಏನೈತಿ, ರೈತರ ಪರವಾಗಿ ನಿಂದಿರ್ತೀವಿ ಅಂತ ಹೇಳಿದರು. ಅವರು ಯಾರು ರೈತರ ಪರವಾಗಿ ನಿಂದಿರಾರ ಇದ್ದಾರೆ ಇಲ್ಲೇ ಒಂದು ವಾರ ಸರ್ಕಾರನೇ ಬಂದು ಇಲ್ಲಿ ಇರ್ಬೇಕಾಗಿತ್ತು ಸರ್. ಯಾಕಂದರೆ ಅವರು ಕಾರ್ಯದರ್ಶಿನ ಸಸ್ಪೆಂಡ್ ಮಾಡ್ರಿ ಅಂದರೆ ಮುಂದೆ ನೋಡಣ್ರಿ ಅಂತ ಹೇಳಿದರು. ಇವತ್ತು ನಾವು ಒಂದು ಬೈಕ್ ತೊಗೊಂಡ್ರು ಕೂಡ ಅಲ್ಲಿ ಪ್ರತಿದಿನ ಅದು ತೊಳೆದು ನೀಟಾಗಿ ಆಯಿಲ್ ಚೆಕ್ ಮಾಡಿ ಅದು ಗಾಡಿನೇ ಚೆಕ್ ಮಾಡ್ತೀವಿ. ಯಾಕಂದರೆ ಲಕ್ಷಗಟ್ಟಲೆ ಅಧಿಕಾರಿಗಳಿಗೆ ಸಂಬಳ ಇರ್ತೈತೆ. ಅವರು ಪ್ರತಿದಿನ ಅದೇ ಕೆಲಸ ಮಾಡಬೇಕು. ಏನು ದಿನ AC ರೂಮ್ನಾಗೆ ನಿದ್ದೆ ಮಾಡೋಕ್ಕೆ ಬರಬಾರ್ದು ಸರ್. ಅಲ್ಲಿ ಅವ್ರನ್ನ ಫಸ್ಟ್ ಸಸ್ಪೆಂಡ್ ಮಾಡಬೇಕು ಕಾರ್ಯದರ್ಶಿಗಳನ್ನ. ಯಾಕಂದರೆ ರೈತರಿಗೆ ಲಕ್ಷಾನುಗಟ್ಟಲೆ ಬೆಳೆ ಕೂಡ ನಷ್ಟ ಆಗಿದೆ ಸರ್. ಇದರಿಂದ ಕುಡಿಯೋಕ್ಕೆ ಕೂಡ ಆಗಲಿ ಈ ಇಡೀ ಜಿಲ್ಲೆದಾಗ ಪ್ರತಿಯೊಬ್ಬರು ಕುಡಿಯೋದು ಡ್ಯಾಮ್ ನೀರು ಸರ್. ನಮಗೆ ಯಾಕೆ ಅಧಿಕಾರಿಗಳಿಗೆ ಅಲ್ಲಿ ಲಕ್ಷಾಂತರ ರೂಪಾಯಿ ಪೇಮೆಂಟ್ ಕೊಟ್ಟ ಲೀಟರ್ ಸರ್. ಸಾವಿರಾರು ಜನ ಕೆಲಸ ಮಾಡ್ತಾರೆ, 100 ಜನ ಅಧಿಕಾರಿಗಳಲ್ಲಿ ಜಂಡ ಹೊಡ್ಯಾರ ಸರ್. ಬಟ್ ಇಷ್ಟೆಲ್ಲ ಇದ್ರೂ ಕೂಡ ಕಾಲಕ್ಕೆ ತಕ್ಕಂತೆ ಗೇಟ್ಗಳ ನಿರ್ವಹಣೆ ಮಾಡಲು ವಿಫಲರಾದ್ರೆ ಅಧಿಕಾರಿಗಳು ಅಂತ ಸರ್ ವಿಫಲರಾಗಿದ್ದಾರೆ. ಯಾಕಂದ್ರೆ ಅವರು ಬೇಜವಾಬ್ದಾರಿತನದಿಂದನೇ ಆಗಿರ ಸರ್. ಅಲ್ಲಿ ರೈತರು ಹೋದರೆ ರೈತರು ಅಣೆಕಟ್ಟು ಮೇಲೆ ಬಿಡೋಕೆ ಕೂಡ ಆಲೋಚನೆ ಮಾಡ್ತಾರೆ. ಯಾಕಂದ್ರೆ ರೈತರು ಹೋಗಿ ಸರ್ವೆ ಮಾಡ್ತಾರೆ ಸರ್, ಏನು ಹೋಗಿದೆ ಏನಂತ. ಅವ್ರನ್ನ ರೈತರಿಗೆ ಪರ್ಮಿಷನ್ ಕೊಡಲ್ಲ. ಬಟ್ ಬರೀ ರಾಜಕಾರಣಿಗಳಿಗೆ ಮಾತ್ರ ಅಣೆಕಟ್ಟು ಮೇಲೆ ಪ್ರವೇಶ ಕೊಡ್ತಾರೆ ಮಾತ್ರ. ರೈತರಿಗೆ ಸಂಘಟನೆಯರು ಯಾರಿಗೆ ಕೊಡಲ್ಲ. ಅವ್ರು ಹೋದ್ರೆ ಮತ್ತೆ ಅಲಿಗೇಷನ್ ಮಾಡ್ತಾರೆ ಅಂತೇಳಿ ಅಧಿಕಾರಿಗಳೇ ತಡೆ ಹಿಡಿತಾರೆ ಸರ್. ಸರ್, ಈಗ ಇಷ್ಟೊತ್ತಿಗೆ ದೊಡ್ಡ ಘಟನೆ ಆಗಿದೆ ಸರ್. ಡ್ಯಾಮ್ ಬಹುತೇಕ ಎಷ್ಟು ಒಂದು 60 to 70% ಖಾಲಿ ಮಾಡ್ಬೇಕು ಸರ್. ಇಷ್ಟಾಗಿದ್ರೂ ಸಹಿತ CM ಅವ್ರು ಇದುವರೆಗೂ ಜಿಲ್ಲೆಗೆ ಬಂದಿಲ್ಲ. ಮತ್ತೆ ರೈತರನ್ನು ನಷ್ಟ ಅನುಭವಿಸಿದ್ರೆ ಅಟ್ಲೀಸ್ಟ್ ರೈತರಿಗೆ ಏನಾದರೂ ಒಂದು ಪರಿಹಾರ ಘೋಷಣೆ ಮಾಡಬೇಕು ಅನ್ನೋದ್ರಲ್ಲಿ ಕನಿಷ್ಠ ಸೌಜನ್ಯತೆಯನ್ನು ಸಹಿತ CM ತೋರಿಸಿಲ್ಲ ಸರ್. ಇದೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಈ ಭಾಗದ ಬಗ್ಗೆ ಸರ್ಕಾರಕ್ಕೆ ಒಂಥರ ಅಸಡ್ಡೆ ಮನೋಭಾವ ಇದೆ ಅನ್ನುವಂಥದ್ದು. ಅಸಡ್ಡೆ ಮನೋಭಾವ ಅನ್ನೋದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದರೆ ಈ ಭಾಗದ ಜನಪ್ರತಿನಿಧಿಗಳು, ಶಾಸಕರು ಮತ್ತು ಸಂಸದರು ಏನಾದಾರಲ್ಲ ಅವರೆಲ್ಲ ಮುಖ್ಯಮಂತ್ರಿ ಚೇಲಗಳು. ಯಾಕಂತಂದ್ರೆ ರೈತರ ಬಗ್ಗೆ ಒಂದಿಷ್ಟು ಕಾಳಜಿ ಕೊಡ್ತಾ ಇಲ್ಲ ಅವರು. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಈಗಾಗಲೇ DK ಶಿವಕುಮಾರ್ ಹೇಳ್ತಾರೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ. ಅಧಿಕಾರಿ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಅವ್ರದೇ ಸಂಸದರಾದಂಥ ಹೊಸ ಸಂಸದರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥವರು ಸುಮಾರು 8 ತಿಂಗಳಿಂದ ಅದರ ಬಗ್ಗೆ ಚೆಕ್ಕೇ ಮಾಡಿಲ್ಲ ಅಂತೇಳಿ. AWA ಅಂತಕ್ಕಂಥ ಅಲ್ಲಿ ವರ್ಕ್ ಮಾಡ್ತಕ್ಕಂಥ AWA ಅವರು ಒಂದು ದಿನ ಅಲ್ಲಿ ಬಂದಿಲ್ಲ. ಸುಮಾರು 6ರಿಂದ 7 ತಿಂಗಳ ಅಲ್ಲಿ ಡ್ಯೂಟಿನೇ ಮಾಡಿಲ್ಲ ಅಂತ. ಸುಮಾರು 105 TMC ನೀರು ಅತ್ಯಂತ ಅಧಿಕವಾಗಿ ಇದೇ ವರ್ಷ ಜಾಸ್ತಿ ಸ್ಟೋರೇಜ್ ಆದದ್ದು. ಅಂಥ ಒಂದು ಸಂದರ್ಭದಲ್ಲಿ ಒಬ್ಬ ಅಧಿಕಾರಿಗಳು ಕೂಡ ಆ ಜಾಗಕ್ಕೆ ಹೋಗದೇ ಇರತಕ್ಕಂಥದ್ದು ದುರದೃಷ್ಟಕರ ಮತ್ತು ಏನಪ್ಪ ಅಂದ್ರೆ ನಿಷ್ಕಾಳಜಿ, ಸರ್ಕಾರದ ಸಂಪೂರ್ಣ ವೈಫಲ್ಯ. ಅಂದರೆ ರೈತ ಸಂಘಟನೆ ಮುಖಂಡರು ಮತ್ತು ರೈತರು ಈ ರೀತಿ ಆರೋಪ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ. ನಾನು ನಿಮ್ಗೆ ಮತ್ತೊಂದು ಕಡೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಅಂದರೆ ಇದೇ 6ನೇ ತಾರೀಕಿಗೆ CM ಅವರು
ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡಲಿಕ್ಕೆ ಬರಬೇಕಾಗಿತ್ತು. ಆದರೆ ಅದನ್ನು ಕೂಡ ಮುಂದಕ್ಕೆ ಹಾಕಿದ್ರು. ಆದರೆ ಅದಾದ್ಮೇಲೆ ಮತ್ತೆ 13ನೇ ತಾರೀಕಿಗೆ ಸಿಎಂ ಬರಬೇಕಾಗಿತ್ತು. ಆದರೆ ಸಿಎಂ ಅವರು ಬಾಗಿನ ಅರ್ಪಣೆ ಮಾಡೋದಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಿತ್ತು ಹೋಗಿ ಈಗ ಜಲಾಶಯ ಸಂಪೂರ್ಣ ಖಾಲಿ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಕಳೆದ ತಿಂಗಳ ಇದೇ ತಿಂಗಳು ಸಿಎಂ ಅವರು ಕಾವೇರಿಗೆ ಏನು ಬಾಗಿನನ್ನು ಅರ್ಪಣೆ ಮಾಡಿದ್ರು. ಆದರೆ ಆ ಒಂದು ಕಾಳಜಿನ ತುಂಗಭದ್ರೆಗೆ ತೋರ್ಲಿಲ್ಲ. ಅದ್ರ ಜೊತೆಗೆ ಇಲ್ಲೇನೀಗಾಗಲೇ ಜಲಾಶಯದ ಗೇಟ್ ಕಿತ್ತು ಹೋಗಿ ನೀರೆಲ್ಲ ಕೂಡ ಖಾಲಿ ಆಗ್ತಾ ಇದ್ರು ಸಹಿತ ಇದುವರೆಗೂ ಸಿಎಂ ಅವರು ಕನಿಷ್ಠ ಸೌಜನ್ಯಕ್ಕೂ ಕೂಡ ಬಂದಿಲ್ಲ. ಈ ಭಾಗದ ಜನಪ್ರತಿನಿಧಿಗಳೆಲ್ಲರೂ ಸಹಿತ ಮುಖ್ಯಮಂತ್ರಿಗಳ ಚೇಲಾಗಳಾಗಿದ್ದಾರೆ. ಹೀಗಾಗಿನೇ ಇಲ್ಲಿರ್ತಕ್ಕಂಥದ್ರ ಬಗ್ಗೆ ಯಾರೂ ಕೂಡ ಕಾಳಜಿ ತೋರಿಸ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಸಹಿತ ಇದೀಗ ರೈತರು ಮತ್ತು ರೈತ ಮುಖಂಡರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಲುಕ್ಮನ್ ಜೊತೆ ಅಮರೀಶ್ ಎಲ್ಕೌಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.